ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸ್. ನೋಡಿ ಮಕ್ಕಳೇ, ಹಿಂದಿನ ತರಗತಿನಲ್ಲಿ ನಾನು ನಿಮ್ಮ ಪ್ರಥಮ PUC ಕನ್ನಡ ಪಠ್ಯ ಪುಸ್ತಕದ ಗದ್ಯ ಭಾಗದಲ್ಲಿ ಇರತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ನೇಪಾಳ ಪ್ರವಾಸವನ್ನು ಒಳಗೊಂಡಿರ್ತಕ್ಕಂತಹ ಪ್ರವಾಸ ಕಥನ ಬುದ್ಧ ಬಿಸಿಲೂರಿನವನು ಎನ್ನುವ ಪ್ರವಾಸ ಕಥನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಅಲ್ವಾ. ಯಾರು ಈ ಒಂದು ಪ್ರವಾಸ ಕಥನವನ್ನು ರಚನೆ ಮಾಡಿರ್ತಕ್ಕಂಥದ್ದು? ಎಸ್, ವೆರಿ ಗುಡ್, ನಾಗತಿಹಳ್ಳಿ ಚಂದ್ರಶೇಖರ್ ಇವರು ರಚನೆ ಮಾಡಿರ್ತಕ್ಕಂತಹ ಪ್ರವಾಸ ಕಥನದಲ್ಲಿ ನಾವು ಪ್ರವಾಸ ಕಥನ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ನಾಗತಿಹಳ್ಳಿ ಚಂದ್ರಶೇಖರ್ ಇವರ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಅದರ ಜೊತೆ ಬುದ್ಧನ ತಾಯಿ ಎಲ್ಲಿ ಬುದ್ಧನಿಗೆ ಜನ್ಮವನ್ನು ನೀಡಿದ್ಲು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಬುದ್ಧ ಹೇಗೆ ವೈರಾಗ್ಯದಿಂದ ತಾನು ಅರಮನೆಯನ್ನು ಬಿಟ್ಟು ಸನ್ಯಾಸದತ್ತ ಮುಖ ಮಾಡ್ದ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅದರೊಟ್ಟಿಗೆ ಮಾಯಾದೇವಿಯ ದೇವಸ್ಥಾನ ಹೇಗಿತ್ತು, ಲೇಖಕರ ಕಲ್ಪನೆಯಲ್ಲಿ ಲುಂಬಿನಿ ಅಂದರೆ ಹೇಗಿತ್ತು, ಆದರೆ ನಿಜವಾಗ್ಲೂ ಕೂಡ ಲುಂಬಿನಿಗೆ ಹೋದಾಗ ಅವರಿಗೆ ಆದಂತಹ ಅನುಭವ ಏನು, ಲುಂಬಿನಿಗೆ ಹೋದಂಥ ಸಂದರ್ಭದಲ್ಲಿ ಲೇಖಕರು ಯಾವ ಒಂದು ಶಪಥವನ್ನು ಮಾಡಿದ್ರು ಮುಂತಾದ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಅಲ್ವಾ. ಇವತ್ತಿನ ತರಗತಿನಲ್ಲಿ ನಮ್ಮ ನೇಪಾಳ ಪ್ರವಾಸವನ್ನು ಮುಂದುವರಿಸೋಣ. ಏನಂತೀರಾ? ಮಾಯಾದೇವಿ ದೇವಾಲಯದ ಹೊರ ಆವರಣದ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದ ಪರಿಸರದಂತಿದೆ. ಹುಟ್ಟಿಗೆ ಹಸಿರನ್ನೇ ಆಯ್ಕೆ ಮಾಡಿಕೊಂಡಿರುವ ಗೌತಮ ನಿಜಕ್ಕೂ ಅದೃಷ್ಟಶಾಲಿ. ಮಾಯಾದೇವಿಯ ದೇವಸ್ಥಾನ ಏನಿದೆಯಲ್ವಾ, ಆ ದೇವಸ್ಥಾನದ ಹೊರ ಆವರಣದಲ್ಲಿ ಒಂದು ಹಸಿರಾದಂತಹ ವಾತಾವರಣ ಇದೆ. ಅಲ್ಲಿ ಗೌತಮನ ಜನನವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಗೌತಮ ತನ್ನ ಜನನಕ್ಕೆ ಆ ಹಸಿರಿನ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ನಿಜಕ್ಕೂ ಗೌತಮ ಅದೃಷ್ಟಶಾಲಿ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಹೋ ಆನಂದ, ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಆತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತದೆ. ಬುದ್ಧ ನೋಡಿ, ಇದು ಬುದ್ಧ ಹೇಳಿರ್ತಕ್ಕಂತಹ ಸಾಲುಗಳು. ಯಾರಿಗೆ ಅಂತ ಹೇಳಿದ್ರೆ ಬುದ್ಧನ ಶಿಷ್ಯನಾದಂತಹ ಆನಂದ. ಬುದ್ಧನಿಗೆ ಅನೇಕ ಜನ ಶಿಷ್ಯಂದ್ರಿದ್ರು. ಅದರಲ್ಲಿ ಆನಂದ ಅನ್ನೋನು ಕೂಡ ಒಬ್ಬ. ಆ ಆನಂದನಿಗೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಕಾಲವಾದ ನಂತರ, ನಾನು ಮರಣ ಹೊಂದಿದ ನಂತರ ಮುಂದಿನ ದಿನಗಳಲ್ಲಿ ಅನೇಕ ಶ್ರದ್ಧಾಳುಗಳು ಈ ಒಂದು ಸ್ಥಳಕ್ಕೆ ಅಂದರೆ ಈ ಲುಂಬಿನಿ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೆಯೇ ಭಕ್ತಿಯಿಂದ ಬರ್ತಾರೆ. ನನ್ನ ಜನ್ಮಸ್ಥಳವಾದಂತಹ ಲುಂಬಿನಿ ಆಧ್ಯಾತ್ಮಿಕವಾದಂತಹ ಶಿಸ್ತಿನ ಹಾಗೆ ಶಾಂತಿಯ ಒಂದು ಸ್ಥಳ ಆಗುತ್ತೆ ಅಂತ ಹೇಳಿ ಇಲ್ಲಿ ಗೌತಮ ಬುದ್ಧ ಆನಂದನಿಗೆ ಹೇಳಿದಂತೆ. ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ. ಬುದ್ಧ ಆನಂದನಿಗೆ ಹೇಳಿರ್ತಕ್ಕಂತಹ ಮಾತಿದಾಗಿದೆ. ಹಾಗೆಯೇ ಈ ಸ್ಥಳದಲ್ಲಿ ಪ್ರಾರಂಭದಲ್ಲಿ ಬುದ್ಧ ಹೆಜ್ಜೆ ಇಟ್ಟಂತಹ ಪ್ರಥಮ 7 ಹೆಜ್ಜೆಗಳು ಇಲ್ಲಿರೋದನ್ನು ನಾವು ನೋಡ್ಬೋದಂತೆ. ಸಾಕ್ಯ ದೊರೆ ಯೋಧನನ ಮಡದಿ ಮಾಯಾದೇವಿ ತನ್ನ ತವರೂರಾದ ದೇವದಾಹಕ್ಕೆ ಪ್ರಸವಕ್ಕೆಂದು ಪ್ರಯಾಣಿಸುತ್ತಿದ್ದಾಗ ವೈಶಾಖ ಶುದ್ಧ ಪೂರ್ಣಿಮೆಯಂದು ಕ್ರಿಸ್ತಪೂರ್ವ 623ರಲ್ಲಿ ಗೌತಮನಿಗೆ ಜನ್ಮ ಕೊಟ್ಟಳು ಎನ್ನುತ್ತದೆ ಪ್ರತೀತಿ. ನೋಡಿ, ಆ ಸ್ಥಳದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಶಾಕ್ಯ ದೊರೆ, ಶಾಕ್ಯ ವಂಶದಲ್ಲಿ ಜನಿಸಿದಂತಹ ದೊರೆಯಾದಂತಹ ಶುದ್ಧೋಧನನ ಹೆಂಡತಿಯಾದಂತಹ ಮಾಯಾದೇವಿ ತನ್ನ ತವರೂರಿಗೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಏನಕ್ಕೋಸ್ಕರ? ಪ್ರಸವಕ್ಕಾಗಿ, ಅಂದರೆ ಹೆರಿಗೆಗಾಗಿ ಹೋಗ್ತಾ ಇರ್ತಾಳೆ. ಆ ಊರು ಯಾವುದು ಅಂದರೆ ದೇವದಾಹ ಅಂತೇಳಿ. ಆ ಊರಿಗೆ ಪ್ರಸವಕ್ಕೆ ಅಂಥೇಳಿ ಪ್ರಯಾಣಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕ್ರಿಸ್ತಪೂರ್ವ 623ರಲ್ಲಿ ಗೌತಮನಿಗೆ ಜನ್ಮವನ್ನು ಕೊಟ್ಟಳು ಅಂಥೇಳಿ ನಮಗೆ ಇತಿಹಾಸ ಹೇಳುತ್ತೆ. ಸನಿಹದಲ್ಲಿರ್ತಕ್ಕಂತಹ ಪುಷ್ಕರಣಿಯಲ್ಲಿ ಹೆರಿಗೆಗೂ ಮುನ್ನ ಮಿಂದಳೆಂದು ನಂಬಿಕೆ. ಹಾಗೆಯೇ ಆಕೆ ಏನು ಗೌತಮನಿಗೆ ಜನ್ಮವನ್ನು ನೀಡಿದ್ಲಲ್ವ ಸ್ಥಳ, ಅಲ್ಲಿ ಜನ್ಮವನ್ನು ನೀಡೋದಕ್ಕಿಂತ ಮುಂಚೆ ಅಲ್ಲೇ ಹತ್ತಿರ ಇರತಕ್ಕಂತಹ ಒಂದು ಪುಷ್ಕರಣಿನಲ್ಲಿ, ಪುಷ್ಕರಣಿ ಅಂದರೆ ಈ 4 ಕಡೆ ಮೆಟ್ಲಿರುತ್ತೆ, ಮಧ್ಯ ನೀರಿರುತ್ತೆ ನೋಡಿ, ಆ ಪುಷ್ಕರಣಿನಲ್ಲಿ ಆಕೆ ಸ್ನಾನ ಮಾಡಿದ್ಲು. ಮಿಂದಳು ಅಂದರೆ ಸ್ನಾನ ಮಾಡಿದ್ಲು ಅಂತಕ್ಕಂಥದ್ದು ನಂಬಿಕೆ. ಇಟ್ಟಿಗೆಯ ಮೆಟ್ಟಿಲುಗಳಿಂದ ಆ ಕೊಳ ಕಲಾತ್ಮಕವಾಗಿದೆ. ಇವತ್ತಿಗೆ ನಾವು ಆ ಕೊಳವನ್ನು ನೋಡ್ಬೋದು. ಆ ಕೊಳ ಹೇಗಿದೆ ಅಂತ ಹೇಳಿದ್ರೆ, ಇಟ್ಟಿಗೆಯ ಮೆಟ್ಟಿಲುಗಳಿಂದ ಆ ಕೊಳವನ್ನು ನಿರ್ಮಿಸಲಾಗಿತ್ತು. ನೋಡೋದಕ್ಕೂ ಕೂಡ ಕಲಾತ್ಮಕವಾಗಿ ಇದೆ. ಅಚ್ಚುಕಟ್ಟಾಗಿ ಕಾದಿರಿಸಲಾಗಿದೆ. ಅಂದರೆ ನಮ್ಮ ಪ್ರಾಚೀನ ಸ್ಮಾರಕಗಳನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ. ಹಾಗಾಗಿ ಆ ಒಂದು ಪ್ರಾಚೀನ ಸ್ಮಾರಕವನ್ನು ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ.
ನವೀಕರಿಸಲಾಗಿದೆ. ಅದರ ಜೊತೆಗೆ ಸ್ವಲ್ಪ ಆಲ್ಟ್ರೇಷನ್ ಕೂಡ ಅಲ್ಲಿ ಮಾಡಿದ್ದಾರೆ. ಈ ಪುಷ್ಕರಣಿಯ ಉತ್ತರ ಬದಿಯಲ್ಲಿ ಅಶೋಕ ಸ್ತಂಭವಿದೆ. ಅಂದರೆ ಪುಷ್ಕರಣಿಯಿಂದ ಉತ್ತರ ಭಾಗದಲ್ಲಿ ಅಶೋಕ ನಿರ್ಮಿಸಿದಂತಹ ಒಂದು ಅಶೋಕ ಸ್ತಂಭ ಇರೋದನ್ನು ನಾವು ಕಾಣ್ಬೋದು. ಕ್ರಿಸ್ತಪೂರ್ವ 249ರಲ್ಲಿ ಅಶೋಕ ಇಲ್ಲಿಗೆ ಬಂದು ಸ್ತಂಭವನ್ನು ನಿಲ್ಲಿಸಿ ಶಾಸನ ಕೆತ್ತಿಸಿ ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದ ಕೀರ್ತಿ ಸಾಮ್ರಾಟ್ ಅಶೋಕನದ್ದು. ಪಾಳಿ ಭಾಷೆನಲ್ಲಿರ್ತಕ್ಕಂತಹ ಈ ಸ್ಥಳದ ಸಾರಾಂಶ ಏನು ಅಂತ ಹೇಳಿ ಇಲ್ಲಿ ಕೆಳಗಡೆ ಹೇಳ್ತಾ ಇದ್ದಾರೆ ನೋಡಿ. ಅಶೋಕ ಚಕ್ರವರ್ತಿ ಪ್ರಮುಖ ಅರಸ ಅಂತಲೇ ಕರಿತೀವಿ ನಾವು ಅಶೋಕ ಚಕ್ರವರ್ತಿಗೆ. ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬುದ್ಧನ ಅನುಯಾಯಿಯಾದ, ಗೊತ್ತಾಯ್ತಾ. ಹಾಗಾಗಿ ಈತ ಏನು ಮಾಡ್ದ ಅಂತ ಹೇಳಿದ್ರೆ ಬುದ್ಧ ಜನಿಸಿದಂತಹ ಸ್ಥಳವಾದಂತಹ ಲುಂಬಿನಿನಲ್ಲಿ ಒಂದು ಸ್ತಂಭವನ್ನು ನಿಲ್ಲಿಸಿ ಅಲ್ಲಿ ಒಂದು ಶಾಸನವನ್ನು ಕೆತ್ತಿಸಿ ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದಂತಹ ಕೀರ್ತಿ ಇಲ್ಲಿ ಅಶೋಕ ಸಾಮ್ರಾಟನಿಗೆ ಸಲ್ಲುತ್ತೆ. ಹಾಗೆಯೇ ಪಾಳಿ ಭಾಷೆನಲ್ಲಿ ಒಂದು ಶಾಸನವನ್ನು ಕೂಡ ಬರೆಸಿದಂತೆ ಅವನು. ಏನಿದೆ ಆತನ ಶಾಸನದಲ್ಲಿ ಅಂತ ಹೇಳಿ ನೋಡೋದಾದರೆ, ದೇವನಂಪ್ರಿಯನಾದ ಚಕ್ರವರ್ತಿ ಅಶೋಕನು ತನ್ನ ಆಳ್ವಿಕೆಯ 20ನೆಯ ವರ್ಷದಲ್ಲಿ ಸ್ವತಃ ಶಾಕ್ಯಮುನಿ ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿಯುತ್ತದರ ಗುರುತಾಗಿ ಇಲ್ಲಿ ಒಂದು ಕಲ್ಲಿನ ಕಂಬವು ಸ್ಥಾಪಿಸಲ್ಪಟ್ಟಿತು. ಮಹಾಮುನಿಯಾದ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದ ಕಾರಣಕ್ಕಾಗಿ ಈ ಗ್ರಾಮದ ಕರವು ಅದರ 8/1 ಭಾಗಕ್ಕೆ ಕಮ್ಮಿ ಮಾಡಲಾಯಿತು. ನೋಡಿ ಏನಿದೆ ಆ ಶಾಸನದಲ್ಲಿ ಅಂದರೆ, ದೇವನಂಪ್ರಿಯನಾದ ಚಕ್ರವರ್ತಿ ಅಶೋಕ. ದೇವನಂಪ್ರಿಯ ಅಂದರೆ ಅಶೋಕನಿಗೆ ಇದ್ದಂತಹ ಬಿರುದು. ಅಶೋಕ ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಅಂದರೆ 20ನೇ ವರ್ಷದಲ್ಲಿ ಶಾಕ್ಯ ಮುನಿಯಾದಂತಹ ಬುದ್ಧ ಜನಿಸಿದಂತಹ ಈ ಒಂದು ಸ್ಥಳಕ್ಕೆ ಭೇಟಿ ಇಟ್ಟಿದ್ದರ ಗುರಿತಾಗಿ ಕಲ್ಲಿನಿಂದ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿ ಹಾಗೆಯೇ ಒಂದು ಶಾಸನವನ್ನು ಬರೆಸ್ತಾ ಇದ್ದಾನೆ. ಮಹಾಮುನಿಯಾದಂತಹ ಬುದ್ಧ ಜನಿಸಿದಂತಹ ಪವಿತ್ರ ಕ್ಷೇತ್ರ ಈ ಲುಂಬಿನಿ. ಹಾಗಾಗಿ ಈ ಗ್ರಾಮದ ಕರ ಏನಿದೆಯಲ್ವ, ಕರ ಅಂತಂದರೆ ತೆರಿಗೆ, ಟ್ಯಾಕ್ಸು 8/1 ಭಾಗದಷ್ಟು ಕಮ್ಮಿ ಮಾಡಲಾಗಿದೆ ಅಂಥೇಳಿ ಆ ಶಾಸನದಲ್ಲಿ ಬರೆಸ್ತಾನೆ. ಅಷ್ಟೇ ಅಲ್ಲದೆ ಚೀನಿ ಯಾತ್ರಿಕ ಹುಯೆನ್ಸಾಂಗ್ನ ಪ್ರವಾಸಾನುಭವದಲ್ಲೂ ಈ ಜನ್ಮಸ್ಥಳದ ಬಗ್ಗೆ ಆಧಾರಗಳಿವೆ. ಕೇವಲ ಅಶೋಕನ ಶಾಸನದಲ್ಲಿ ಅಷ್ಟೇ ಅಲ್ಲದೆ ಚೀನಾದಿಂದ ಬಂದಂತಹ ಒಬ್ಬ ಯಾತ್ರಿಕ ಹುಯೆನ್ಸಾಂಗ್ ಅಂತ ಹೇಳಿ ಆತನ ಹೆಸರು, ಆತನ ಆ ಪ್ರವಾಸದ ಅನುಭವಗಳನ್ನು ಆತ ಕೂಡ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿರೋದನ್ನು ನಾವು ನೋಡ್ಬೋದು. ಲುಂಬಿನಿಗೆ ಜಗತ್ತಿನೆಲ್ಲೆಡೆಯಿಂದ ಎಲ್ಲ ಧರ್ಮಗಳ ಜನರು ಪ್ರವಾಹದಂತೆ ಹರಿದು ಬರುತ್ತಾರೆ. ಎಲ್ಲ ಶ್ರೀ ಸಾಮಾನ್ಯರ ತಾಕಲಾಟ, ದಿಗ್ಭ್ರಮೆ, ಸಂಕಟಗಳ ಪ್ರತೀಕವಾದ ಗೌತಮನನ್ನು ನೆನೆಯುತ್ತಾರೆ. ಅವನು ಮಾತ್ರ 2,500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು ಇನ್ನೂ ಹಾಗೆಯೇ ಕುಳಿತು ಮೌನಿಯಾಗಿದ್ದಾನೆ. ನೋಡಿ, ಈ ಲುಂಬಿನಿಯನ್ನು ನೋಡೋದಕ್ಕೆ ಜಗತ್ತಿನ ಎಲ್ಲ ಕಡೆಯಿಂದ ಎಲ್ಲ ಧರ್ಮಗಳ ಜನರು ಪ್ರವಾಹದ ಥರ ಹರ್ಕೊಂಡು ಈ ಒಂದು ಸ್ಥಳಕ್ಕೆ ಬರ್ತಾರಂತೆ. ಎಲ್ಲ ಜನರ ತಾಕಲಾಟ, ದಿಗ್ಭ್ರಮೆ, ಸಂಕಟಗಳ ಪ್ರತೀಕವಾಗಿ ಇಲ್ಲಿ ಗೌತಮನನ್ನು ನೆನೀತಾರಂತೆ. ಎಲ್ಲರೂ ಕೂಡ ಅವರ ಸಂಕಷ್ಟಗಳನ್ನು ಗೌತಮನಲ್ಲಿ ಹೇಳ್ಕೋತಾರೆ, ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ತಾರೆ. ಇಲ್ಲಿ ಗೌತಮ ಬುದ್ಧ 2,500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು ಇಂದು ಕೂಡ ಧ್ಯಾನಾಸಕ್ತನಾಗಿದ್ದಾನೆ. ಅಂದರೆ ಇವತ್ತಿಗೂ ಕೂಡ ಅಲ್ಲಿ ಬುದ್ಧ ಧ್ಯಾನವನ್ನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸಾಕಷ್ಟು ಜನ ನಂಬ್ಕೊಂಡಿದ್ದಾರೆ. 27 ಕಿಲೋಮೀಟರ್ ಚಲಿಸಿದ ಮೇಲೆ ಕಪಿಲವಸ್ತು ಕಾಣಿಸಿತು. ನಂತರ ಇವರು ಲುಂಬಿನಿಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಲೇಖಕರು? 27 ಕಿಲೋಮೀಟರ್ ಚಲಿಸಿ ಕಪಿಲವಸ್ತುವಿಗೆ ಹೋಗ್ತಾ ಇದ್ದಾರೆ. ಅದನ್ನೀಗ ಲಾರ್ಕೋಟ್ ಎನ್ನುತ್ತಾರೆ. ಮುಂಚೆ ಕಪಿಲವಸ್ತು ಅಂತ ಹೇಳಿ ಕರೀತಾ ಇದ್ರು ಆ ಒಂದು ಸ್ಥಳವನ್ನು. ಈಗ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ಲಾರ್ಕೋಟ್ ಅಂತ ಹೇಳಿ ಕರೀತಾರೆ. ಸಾಧಾರಣವಾದಂತಹ ಹಳ್ಳಿಯದು. ಹಳ್ಳಿಯನ್ನು ಹಾದು ಮುಂದೆ ಹೋದರೆ ಲುಂಬಿನಿನಲ್ಲಿ ಕಾದಿರಿಸುವಂಥದ್ದೇ ಒಂದು ವಿಶಾಲ ಉದ್ಯಾನವನ. ಲಾರ್ಕೋಟ್ ಅನ್ನೋದು ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ನಾವು ಹಾಗೆಯೇ ಮುಂದುವರೆದು ಸಾಗಿದ್ರೆ ಸ್ವಲ್ಪ ದೂರ ಹೋದರೆ ಹೇಗೆ ಲುಂಬಿನಿನಲ್ಲಿ ಒಂದು ಉದ್ಯಾನವನ ಇತ್ತಲ್ವ, ಅದೇ ರೀತಿಯ ಉದ್ಯಾನವನ ಇಲ್ಲೂ ಕೂಡ ನಾವು ಕಾಣಬಹುದು. ಈ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತಂತೆ. ಏನು ಈ ಉದ್ಯಾನವನ ಇದೆಯಲ್ವಾ, ಈ ಉದ್ಯಾನವನದಲ್ಲಿ ಹಿಂದೆ ಶುದ್ಧೋಧನನ ಅರಮನೆ, ಶುದ್ಧೋಧನ ಅಥವಾ ಬುದ್ಧನ ಊರು ಯಾವುದು? ಕಪಿಲವಸ್ತು. ಆದರೆ ಬುದ್ಧ ಜನಿಸಿದಂತಹ ಸ್ಥಳ ಅಂತಂದರೆ ಲುಂಬಿನಿ, ಗೊತ್ತಾಯ್ತಾ? ಅಲ್ಲಿ ಏನು ಶುದ್ಧೋಧನನ ಅರಮನೆ ಏನಿತ್ತಲ್ವ, ಆ ಅರಮನೆ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪುಳಕಿತನಾಗಿ ಆ ಉದ್ಯಾನವನವನ್ನು ಹೊಕ್ಕೆ, ಇಲ್ಲಿ ಹಿಂದೆ ಗೌತಮ ಬುದ್ಧ, ಶುದ್ಧೋಧನ, ಮಾಯಾದೇವಿ ಇದ್ದಂತಹ ಅರಮನೆ ಇತ್ತಂತಪ್ಪ ಅಂಥೇಳಿ
ಪುಳಕಿತರಾಗ್ಬಿಟ್ರು ಲೇಖಕರು ಅದನ್ನು ನೋಡೋದಕ್ಕೆ ಅಂತ ಹೇಳಿ ಪ್ರವೇಶಿಸಿದ್ರು. ಗೌತಮನು ಬಾಲ್ಯ ಮತ್ತು ಯೌವನವನ್ನು ಕಳೆದ ಅಪೂರ್ವ ಜಾಗ. ಅಂದರೆ ಇಲ್ಲಿ ಗೌತಮ ತನ್ನ ಬಾಲ್ಯದ ದಿನಗಳನ್ನು ಹಾಗೆ ಯೌವನಾವಸ್ಥೆಗೆ ಬಂದಾಗ ಆತ ಕಳೆದಂತಹ ಆ ದಿನಗಳೆಲ್ಲ ಎಲ್ಲಿ ಕಳೆದಿದ್ದು? ಆತ ಆ ಒಂದು ಅರಮನೆಯಲ್ಲೇ ಕಳೆದಿದ್ದ. ಗೌತಮನು ಬುದ್ಧನಾಗುವ ಮೊದಲು, ಸಿದ್ಧಿಯ ಅರ್ಥ ಗಳಿಸಿ ಸಿದ್ಧಾರ್ಥನಾಗುವ ಮೊದಲು 29 ವರ್ಷಗಳ ಕಾಲ ರಾಜಕುಮಾರನಾಗಿದ್ದ ಪರಿಸರ ಅದು. ಎಂತಹ ಪರಿಸರ ಅದು ಅಂತ ಹೇಳಿದ್ರೆ, ಏನು ಗೌತಮ ಬುದ್ಧ ಆಗೋದಕ್ಕಿಂತ ಮುಂಚೆ ಸಿದ್ಧಿಯ ಅರ್ಥವನ್ನು ಗಳಿಸಿ ಸಿದ್ಧಾರ್ಥ ಆಗೋದಕ್ಕಿಂತ ಮುಂಚೆ, ಗೌತಮ ಅಂದರೂ ಬುದ್ಧ, ಸಿದ್ಧಾರ್ಥ ಅಂದ್ರೂ ಬುದ್ಧನೇ, ಗೊತ್ತಾಯ್ತಾ? ಸಿದ್ಧಾರ್ಥ ಆಗುವ ಮೊದಲು ಏನು 29 ವರ್ಷಗಳ ಕಾಲ ರಾಜ್ಕುಮಾರನಾಗಿ ಇದ್ನಲ್ವಾ, ಆ ಒಂದು ಸ್ಥಳ ಅದು. ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಬಹುದಾದ ಇಟ್ಟಿಗೆಯ ಅರೆಬರೆ ಆಕೃತಿಗಳು, ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳುತ್ತವೆ. ಅಲ್ಲಿರ್ತಕ್ಕಂಥ ಅರಮನೆ ಶಿಥಿಲಗೊಂಡ್ಬಿಟ್ಟಿದೆ, ಆದರೂ ಕೂಡ ಅಲ್ಲಿರ್ತಕ್ಕಂತಹ ಅರಮನೆ ಅರ್ಧಂಬರ್ಧ ಇಟ್ಟಿಗೆಯ ಆಕೃತಿಗಳು, ವಿನ್ಯಾಸಗಳು ಇದನ್ನೆಲ್ಲ ನೋಡ್ತಾ ಹೋದರೆ ನಮಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತವೆ. ಕಥೆಯನ್ನು ಬಾಲ್ಯದಲ್ಲಿ ಕೇಳಿ ಕಲ್ಪಿಸಿಕೊಂಡು ಆನಂದಿಸಿದ್ದವರಿಗೆ ಇವು ಬರಿಯ ಇಟ್ಟಿಗೆಯ ಮುರುಕುಗೋಡೆ ಅನ್ನಿಸುತ್ತವೆ. ಚಿಕ್ಕವರಿದ್ದಾಗೆಲ್ಲ ಗೌತಮ ಬುದ್ಧನ ಕಥೆಯನ್ನು ಕೇಳಿರ್ತೀವಿ, ಅರಮನೆ ಹಾಗಿತ್ತಂತೆ ಹೀಗಿತ್ತಂತೆ, ಈ ರೀತಿ ನಮ್ಮ ಕಥೆನಲ್ಲಿ ಬುದ್ಧನ ಅರಮನೆ ಅಂದರೆ ನಮ್ಮದೇ ಆದಂತಹ ಒಂದು ಕಲ್ಪನೆ ಇರುತ್ತೆ. ಅಂಥವರು ಆ ಒಂದು ಅರಮನೆಯನ್ನು ನೋಡಿಬಿಟ್ರೆ ಏನಂತ ಅನಿಸುತ್ತೆ, ಏನಪ್ಪ ಹೀಗಿದೆಯಾ ಇದು ಅಂತ ಹೇಳಿ ಅನಿಸುತ್ತೆ. ಇದೆಲ್ಲ ಒಂದು ಮುರುಕು ಗೋಡೆ ಅಂಥೇಳಿ ಅನಿಸುತ್ತೆ. ಕಾಲ ಅದೆಷ್ಟು ನಿರ್ಗುಣ ಮತ್ತು ಕ್ರೂರವೆಂದರೆ ಅದು ಒಳಿತನ್ನು ಕೆಡುಕನ್ನು ಸಮಸಮನಾಗಿ ಸಮಗೊಳಿಸುತ್ತದೆ. ಕಾಲ ಅನ್ನೋದು ಎಷ್ಟು ನಿರ್ಗುಣ ಮತ್ತು ಕ್ರೂರ ಅಂತಂದರೆ ಅದು ಒಳ್ಳೆಯದನ್ನಾಗಿರ್ಬೋದು ಅಥವಾ ಕೆಟ್ಟದನ್ನಾಗಿರ್ಬೋದು ಸಮಸಮವಾಗಿ ಸಮಗೊಳಿಸುತ್ತೆ ಅಂಥೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಾನು ಮಕ್ಕಳು ಈ ಇಟ್ಟಿಗೆ ಕಟ್ಟಡಗಳ ಮೇಲೇರಿ ಏನೇನೋ ಚರ್ಚಿಸತೊಡಗಿದೆವು. ಅಂದರೆ ಲೇಖಕರು, ಅವರ ಮಕ್ಕಳು ಎಲ್ಲರೂ ಕೂಡ ಆ ಇಟ್ಟಿಗೆಯಿಂದ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ಆ ಇಟ್ಟಿಗೆಯ ಕಟ್ಟಡಗಳನ್ನು ನೋಡಿ ಏನೇನೋ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಏನು ಚರ್ಚೆ ಮಾಡ್ತಿದ್ದಾರೆ ನೋಡಿ, ಗೌತಮನು ಇಲ್ಲಿ ಆಟವಾಡಿರಬಹುದು. ಚಿಕ್ಕವನಿದ್ದಾಗ ಗೌತಮ ಇಲ್ಲಿ ಆಟ ಆಡಿರ್ಬೋದು, ಇಲ್ಲಿ ಊಟ ಮಾಡಿರ್ಬೋದು, ಇಲ್ಲಿ ಗೌತಮನಿಗೆ ಪಟ್ಟಾಭಿಷೇಕ ಆಗಿರ್ಬೋದು, ಇದು ರಾಜಸಭೆ ನಡೀತಕ್ಕಂತಹ ಸ್ಥಳ ಆಗಿರ್ಬೋದು, ಇದು ಯಶೋಧರೆ ಮತ್ತು ಗೌತಮರ ಕೋಣೆ ಇರ್ಬೋದು. ಯಶೋಧರೆ ಅಂತ ಹೇಳಿದ್ರೆ ಗೌತಮನ ಹೆಂಡತಿ, ಇವರ ಮಗ ರಾಹುಲ, ಗೊತ್ತಾಯ್ತಾ? ಇವರ ಕೋಣೆ ಇರ್ಬೋದು. ರಾಹುಲನ ಗೆಳೆಯರು ಇಲ್ಲಿ ಆಡಿರಬಹುದು. ರಾಹುಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಗೌತಮ ಬುದ್ಧನ ಮಗ, ಆತನ ಮಗನ ಸ್ನೇಹಿತರು ಮತ್ತು ರಾಹುಲ ಅವರೆಲ್ಲ ಇಲ್ಲಿ ಆಟ ಆಡಿರ್ಬೋದು. ಮಾಯಾದೇವಿ ಈ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ಏನಾದರೂ ಆ ಮಗನನ್ನು ಕರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಯಾದೇವಿ ಈ ಒಂದು ಗವಾಕ್ಷಿ ಅಂದರೆ ಕಿಟಕಿ ಥರ ಇರುತ್ತಲ್ವ, ಆ ಕಿಟಕಿಯಿಂದ ತಮ್ಮ ಮಗನನ್ನು ಕರೆದಿರಬಹುದು. ಇದೇ ತಿರುವಿನಲ್ಲಿ ಗೌತಮ ನಗರ ದರ್ಶನದಲ್ಲಿ ಮುಪ್ಪಿನ ಮುದುಕನನ್ನು, ಹಣ್ಣು ರೋಗಿಯನ್ನು, ಶವಯಾತ್ರೆಯನ್ನು ಕಂಡಿರಬಹುದು. ಅಂದರೆ ಗೌತಮನ ಮನಸ್ಸು ಬದಲಾಗೋದಕ್ಕೆ ಈ ಒಂದು 3 ದೃಶ್ಯಗಳೇ ಕಾರಣ ಅಂತ ಹೇಳಿ ಹೇಳ್ತಾರೆ. ವಯಸ್ಸಾದಂತಹ ಮುದುಕ, ರೋಗಿ, ಹಾಗೆಯೇ ಒಂದು ಶವ, ಇವುಗಳನ್ನು ನೋಡಿದಂತಹ ಸ್ಥಳ ಇದೇ ಆಗಿರ್ಬೋದು. ನಟ್ಟಿರುಳು ಹೀಗೆ ಈ ಬಾಗಿಲಿನಿಂದ ಆಚೆ ಹೋಗಿರಬಹುದು. ಗೌತಮ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ ಅಂತ ಹೇಳ್ತಾರಲ್ವ, ಮೋಸ್ಟ್ಲಿ ಇದೇ ಬಾಗಿಲಿಂದಾನೇ ಗೌತಮ ಆಚೆ ಹೋಗಿರ್ಬೋದು. ಈ ರೀತಿ ಆ ಲೇಖಕರು ಮತ್ತು ಮಕ್ಕಳು ಕಲ್ಪನೆಯಲ್ಲಿ, ಊಹೆನಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಅಶಿಸ್ತಾಗಿ ಬೆಳೆದಿದ್ದ ಉದ್ಯಾನವನ್ನು ಬಿಟ್ಟರೆ ಅರಮನೆಯು, ಕೋಣೆಯು, ದ್ವಾರವು, ಗವಾಕ್ಷಿಯೂ ಇರಲಿಲ್ಲ. ಆದರೆ ಅಲ್ಲಿ ತುಂಬಾ ಬೆಳೆದಿರ್ತಕ್ಕಂತಹ ಒಂದು ಉದ್ಯಾನವನ ಇತ್ತು ಅನ್ನೋದು ಬಿಟ್ಟರೆ ಅಲ್ಲಿ ಏನೂ ಕಾಣಿಸ್ತಿರ್ಲಿಲ್ಲ ಗುರುತುಗಳು. ಇಲ್ಲಿ ಅರಮನೆ ಇತ್ತು, ಇಲ್ಲಿ ಗವಾಕ್ಷಿ ಇತ್ತು, ಇಲ್ಲಿ ರಸ್ತೆ ಇತ್ತು, ಈ ಥರ ಏನೂ ಕಾಣಿಸ್ತಾ ಇರಲಿಲ್ಲ. ನಮ್ಮೊಳಗಿದ್ದ ಕತೆಗಳು ಆ ಬಯಲು ಉದ್ಯಾನವನ ಮತ್ತು ಇಟ್ಟಿಗೆ ಆಕಾರಗಳ ಜೊತೆಗಿಟ್ಟು ನಮ್ಮ ಅರಮನೆಗಳನ್ನು ನಾವೇ ಕಟ್ಟಿಕೊಂಡೆವು. ಏನಕ್ಕೆ ಲೇಖಕರು ಆ ಥರ ಕಲ್ಪನೆ ಮಾಡ್ಕೊತಿದ್ದಾರೆ ಅಂದರೆ, ಲೇಖಕರ ಮನಸ್ಸಿನಲ್ಲಿ ಗೌತಮನ ಅರಮನೆ ಬಗ್ಗೆ ಅವ್ರದ್ದೇ ಆದಂತಹ ಒಂದು ಕಲ್ಪನೆ ಇತ್ತಲ್ವ. ಹಾಗಾಗಿ ಅಲ್ಲಿ ಇಟ್ಟಿಗೆಯ ಗುರುತುಗಳನ್ನು ನೋಡಿಬಿಟ್ಟು ಅವ್ರದ್ದೇ ಆದಂತಹ ಕಲ್ಪನೆಯಲ್ಲಿ ಅವರೇ ಒಂದು ಅರಮನೆಯನ್ನು ಇಲ್ಲಿ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಮಹಾವಿನಿಷ್ಕ್ರಮಣ ದ್ವಾರವು ಪೂರ್ವಕ್ಕಿದೆ. ಮಹಾವಿನಿಷ್ಕ್ರಮಣ ಅಂತ ಹೇಳಿದ್ರೆ ಸಾಂಸಾರಿಕ ಬಂಧನವನ್ನು ಬುದ್ಧ ಕಳಚಿ ಹೋದಂಥದ್ದು ಅಂತ ಹೇಳಿ ಅರ್ಥ. ಅವನೇನು ಹೋದ್ನಲ್ವ ಬುದ್ಧ, ಆ ಒಂದು ದಾರಿ
ಪೂರ್ವ ಭಾಗದಲ್ಲಿದೆ. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ನಿರ್ಗಮಿಸಿದನೆಂದು ಪ್ರತೀತಿ. ಅಂದರೆ ಈ ಒಂದು ಬಾಗಿಲಿಂದಾನೇ ಗೌತಮ ಬುದ್ಧ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ ಅಂತ ಹೇಳಿ ನಮಗೆ ಇತಿಹಾಸ ಹೇಳುತ್ತೆ. ಎಷ್ಟು ಅರ್ಥಪೂರ್ಣ. ಪೂರ್ವಕ್ಕೆ ಸೂರ್ಯನನ್ನು ಜ್ಞಾನವನ್ನು ಹುಡುಕಿ ಹೋದದ್ದು. ಬುದ್ಧ ಮನೆಯಿಂದ ಹೋದದ್ದು ಯಾವ ದಿಕ್ಕಿನಲ್ಲಿ? ಪೂರ್ವ ದಿಕ್ಕಿನಲ್ಲಿ. ಪೂರ್ವ ಅಂತ ಹೇಳಿದ್ರೆ ಸೂರ್ಯೋದಯದ ಒಂದು ದಿಕ್ಕು. ಅಂದರೆ ಬುದ್ಧ ಬೆಳಕನ್ನು ಹುಡುಕಿಕೊಂಡು ಹೊರಟ ಎನ್ನುವ ಅರ್ಥವನ್ನು ನಾವಿಲ್ಲಿ ನೀಡ್ಬೋದು. ಬೆಳಕು ಅಂತ ಹೇಳಿದ್ರೆ ಜ್ಞಾನವನ್ನು ಹುಡುಕಿಕೊಂಡು ಬುದ್ಧ ಹೊರಟ. ಇಂತಹ ಕಾವ್ಯಾತ್ಮಕ ನೋಟ ಮುಗಿಸಿ ಈಚೆಗೆ ಬಂದರೆ ಕಾಯುತ್ತಿದ್ದ ಗಾರ್ಡು ಕಾಫಿಗೇನಾದರೂ ಕೊಡಿ ಎಂದ. ಈ ರೀತಿ ಲೇಖಕರು ಮತ್ತು ಅವರ ಮಕ್ಕಳು ಅವರದೇ ಆದಂತಹ ಕಲ್ಪನಾ ಲೋಕದಲ್ಲಿ ಬುದ್ಧನ ಅರಮನೆಯನ್ನು ಕಟ್ಟಿ ಆಸ್ವಾದಿಸಿ ನಂತರ ಆಚೆ ಬಂದ ಮೇಲೆ ಅಲ್ಲಿ ಆ ಒಂದು ಅರಮನೆಯ ಉದ್ಯಾನವನವನ್ನು ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡು ಕಾಫಿ ಕುಡಿಯೋಕ್ಕೇನಾದರೂ ಕೊಡಿ ಅಂದರೆ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ರಪ್ಪನೆ ಕಟು ವಾಸ್ತವಕ್ಕೆ ಬಂದೆ. ಅವ್ನು ಮಾತಾಡಿದ ತಕ್ಷಣ ಲೇಖಕರು ವಾಸ್ತವಕ್ಕೆ ಬಂದರು. ಅಂದರೆ ಇದುವರೆಗೂ ಅವ್ರದೇ ಆದಂಥ ಕನಸಿನ ಲೋಕದಲ್ಲಿದ್ದರು. ನಿಜವಾಗ್ಲೂ ಅವರು ಆ ಬುದ್ಧನ ಅರಮನೆಗೇ ಹೋಗ್ಬಿಟ್ಟಿದ್ರು ಕನಸಿನಲ್ಲಿ. ಬುದ್ಧನಿಲ್ಲದ ಅರಮನೆಗೊಬ್ಬ ಗಾರ್ಡು. ಏನನ್ನಿಸ್ತಿದೆ ಲೇಖಕರಿಗೆ ಅಂತ ಹೇಳಿದ್ರೆ, ಬುದ್ಧನೇ ಇಲ್ಲ ಇವಾಗ ಈ ಅರಮನೆಯಲ್ಲಿ, ಈ ಅರಮನೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಸೆಕ್ಯೂರಿಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಅವ ನೋಟಿನ ರಿಜಿಸ್ಟರಿನಲ್ಲಿ ವಿವರ ದಾಖಲಿಸಬೇಕಂತೆ. ಅವನ ಹತ್ರ ಒಂದು ರಿಜಿಸ್ಟರ್ ಇತ್ತು. ಆ ರಿಜಿಸ್ಟರ್ನಲ್ಲಿ ವಿವರ ಬರಿಬೇಕು. ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು, ಅವರಿಗೆ ಆದಂತಹ ಅನುಭವ, ಅದನ್ನೆಲ್ಲ ಬರಿಬೇಕಿತ್ತಂತೆ. ಆ ರಿಜಿಸ್ಟರ್ ಕೂಡ 2,500 ವರ್ಷಗಳಷ್ಟು ವಯಸ್ಸಾಗಿದ್ದಂತೆ ದಡ ಮುರಿದಿತ್ತು. ಬರೀ ಅಲ್ಲಿ ಬುದ್ಧನ ಅರಮನೆಗಷ್ಟೇ ವಯಸ್ಸಾಗಿಲ್ಲ, ಆ ರಿಜಿಸ್ಟರ್ ಕೂಡ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ತುಂಬ ವರ್ಷದ ಹಿಂದಿನ ರಿಜಿಸ್ಟರ್ ಏನಪ್ಪ ಅನ್ನೋ ಥರ ಎಲ್ಲ ಅದು ಹರಿದು ಹೋಗ್ಬಿಟ್ಟಿತ್ತು. ಯಾರೂ ಓದುತ್ತಾರೆ ಅನ್ನಿಸಿರಲಿಲ್ಲ. ಅದು ನೋಡಿದವ್ರಿಗೆ ಗೊತ್ತಾಗ್ತಿತ್ತು ಒಂದಿನಕ್ಕೂ ಕೂಡ ಯಾರೂ ಅದನ್ನು ತೆಗೆದು ಓದಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅಚ್ಚ ಕನ್ನಡದಲ್ಲಿ ನನ್ನ ಅನಿಸಿಕೆಗಳನ್ನು ಬರೆದೆ. ಲೇಖಕರು ಇಲ್ಲಿ ಅಚ್ಚ ಕನ್ನಡ ಭಾಷೆಯಲ್ಲಿ ಅವರಿಗೆ ಏನು ಅನ್ನಿಸ್ತೋ ಆ ಎಲ್ಲ ಅನುಭವಗಳನ್ನು ಆ ರಿಜಿಸ್ಟರ್ನಲ್ಲಿ ಬರೆದರಂತೆ. ಬಕ್ಷೀಸು ಪಡೆದ ಗಾರ್ಡು ಇದು ಯಾವ ಭಾಷೆ ಅಂತ ಕೂಡ ತಲೆ ಕೆಡಿಸಿಕೊಳ್ಳದೆ ಮತ್ತೊಬ್ಬ ಪ್ರವಾಸಿಗರತ್ತ ನಡೆದ. ಬಕ್ಷೀಸು ಅಂದರೆ ದುಡ್ಡು. ಸ್ವಲ್ಪ ಕಾಸನ್ನು ಇಸ್ಕೊಂಡಂತಹ ಸೆಕ್ಯೂರಿಟಿ ಗಾರ್ಡು ಏನು ಬರೆದಿದ್ದಾರೆ, ಯಾವ ಭಾಷೆನಲ್ಲಿ ಬರೆದಿದ್ದಾರೆ ಅಂತ ಕೂಡ ತಲೆ ಕೆಡಿಸ್ಕೊಳ್ದೇನೆ ನೆಕ್ಸ್ಟು ಇನ್ನೊಬ್ಬರ ಹತ್ರ ಬಕ್ಷೀಸನ್ನು ಪಡೀಲಿಕ್ಕೆ ಅಥವಾ ಇನ್ನೊಬ್ಬರ ಹತ್ರ ಆ ದಾಖಲೆಯನ್ನು ಬರೆಸ್ಕೊಳ್ಳೋದಕ್ಕೆ ಏನು ಮಾಡ್ದ, ಮುಂದೆ ಹೋದ. ಕಪಿಲ ವಸ್ತುವಿನಿಂದ ಹೊರಟು ಅನೇಕಾನೇಕ ಪ್ರಾಚೀನ ಸ್ಮಾರಕಗಳನ್ನು ನೋಡುತ್ತಾ ಹೋದರೂ ಗಾಢವಾಗಿ ಅಚ್ಚೊತ್ತಿದ್ದು ಗೌತಮನ ಇಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಕಪಿಲ ವಸ್ತು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ರು ಕೂಡ ಲೇಖಕರ ಮನಸ್ಸಿನಲ್ಲಿ ಒಂದು ಜಾಗ ಪದೇ ಪದೇ ನೆನಪಿಗೆ ಬರ್ತಿತ್ತು. ಯಾವುದು ಅಂದರೆ ಬುದ್ಧ ಇಲ್ಲದೆ ಇರ್ತಕ್ಕಂತಹ ಅರಮನೆ. ಆ ಅರಮನೆನ ಇವ್ರದೇ ಆದಂತಹ ಶೈಲಿನಲ್ಲಿ ಕಲ್ಪನೆ ಮಾಡಿಕೊಂಡ್ರಲ್ವ, ಆ ಒಂದು ಚಿತ್ರಣ ಇವರ ಮನಸ್ಸಿಗೆ ಪದೇ ಪದೇ ಬರ್ತಾ ಇತ್ತು. ಬೌದ್ಧ ಧರ್ಮವು ಪ್ರಚಲಿತವಾಗಿರುವ ಎಲ್ಲ ದೇಶಗಳು ಲುಂಬಿನಿಯಲ್ಲಿ ಪೈಪೋಟಿಯಿಂದ ಅದ್ಧೂರಿಯಾದ ವರ್ಣರಂಜಿತ ಮೊನಾಸ್ಟ್ರಿಗಳನ್ನು ನಿರ್ಮಿಸಿವೆ. ಅಂದರೆ ಬೌದ್ಧ ಧರ್ಮವನ್ನು ಅನುಸರಿಸ್ತಕ್ಕಂತಹ ಜನ ಯಾವ್ಯಾವ ದೇಶದವ್ರು ಇದ್ದಾರಲ್ವ, ಈಗ ಉದಾಹರಣೆಗೆ ಹೇಳೋದಾದರೆ ಚೀನಾ, ಜಪಾನ್, ಥಾಯ್ಲೆಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ, ಈ ದೇಶದ ಬುದ್ಧನ ಅನುಯಾಯಿಗಳು ಲುಂಬಿನಿನಲ್ಲಿ ಬಂದು ಮೊನಾಸ್ಟ್ರಿಗಳನ್ನು ನಿರ್ಮಿಸಿವೆ. ಮೊನಾಸ್ಟ್ರಿಗಳು ಅಂತ ಹೇಳಿದ್ರೆ ಬೌದ್ಧ ವಿಹಾರಗಳನ್ನು ನಿರ್ಮಾಣ ಮಾಡಿದೆ. ಸೈಕಲ್ ರಿಕ್ಷಾ ಏರಿ ಇವನ್ನೆಲ್ಲ ಸುತ್ತಿ ಬಂದೆವು. ಸೈಕಲ್ನಲ್ಲಿ ಹೋಗ್ಬಿಟ್ಟು ಲೇಖಕರು ಇದನ್ನೆಲ್ಲವನ್ನು ನೋಡಿಕೊಂಡು ಬಂದ್ರಂತೆ. ಆದರೆ ಹೃದಯಕ್ಕೆ ನಾಟಿದ್ದು ಗೌತಮನ ಇಲ್ಲದ ಅರಮನೆಯ ಕತೆ ಹೇಳುವ ಉದ್ಯಾನವನ ಮಾತ್ರ. ಎಷ್ಟೇ ಸ್ಥಳಗಳನ್ನು ಸುತ್ಕೊಂಡು ಬಂದರೂ ಕೂಡ ಲೇಖಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದದ್ದು ಯಾವುದು, ಅವರ ಹೃದಯಕ್ಕೆ ನಾಟಿದ್ದು ಅಥವಾ ಹೃದಯಕ್ಕೆ ತುಂಬ ಸನಿಹ ಆದದ್ದು ಯಾವುದು ಅಂತ ಹೇಳಿದ್ರೆ ಗೌತಮ ಇಲ್ಲದೆ ಇರ್ತಕ್ಕಂತಹ ಅರಮನೆ, ಹಾಗೆಯೇ ಗೌತಮನ ಕಥೆಯನ್ನು ಹೇಳ್ತಕ್ಕಂತಹ ಉದ್ಯಾನವನ. ನಮ್ಮ ಎದೆಯ ವಿಧಿಯಂತೆ ಘೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದೊಪ್ಪನೆ ಕುಸಿದು ಬಿದ್ದು ಘೋರ ನಿರಾಶೆಯಾಗಿ, ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸೋಪಗ್ನ ಸೋಜಿಗವನ್ನು ಕಪಿಲ ವಸ್ತು ಕಟ್ಟಿಕೊಟ್ಟಿತು. ಇಲ್ಲಿ ಏನು ಹೇಳ್ತಿದ್ದಾರೆ ಲೇಖಕರು ಅಂತ ಹೇಳಿದ್ರೆ, ನಮ್ಮ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದೊಪ್ಪನೆ ಕುಸಿದು ಬಿದ್ದು ಘೋರ ನಿರಾಶೆಯಾಗಿ,
ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲೇ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸೋಪಜ್ಞ ಸೋಜಿಗವನ್ನು ಕಪಿಲವಸ್ತು ಕಟ್ಕೊಡ್ತು ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಲೇಖಕರ ಮನಸ್ಸಿನಲ್ಲಿ ಕಪಿಲವಸ್ತು ಅಂದರೆ ಹೀಗಿರುತ್ತೆ, ಅಲ್ಲಿ ಅರಮನೆ ಅಂದರೆ ಹೀಗಿರುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅದು ಸಂಪೂರ್ಣ ಸುಳ್ಳಾಗಿತ್ತು. ಆಗ ಲೇಖಕರ ಕನಸಿನ ಸೌಧ ಮುರಿದು ಬಿದ್ದಿತ್ತು. ಅದನ್ನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಕನಸಿನ ಗೋಪುರ ದೊಪ್ಪ ಅಂತ ಹೇಳಿ ಕುಸಿದು ಬಿದ್ದು ನಿರಾಶೆ ಆಯಿತು ಅವರಿಗೆ ಅಲ್ಲಿ ಹೋದಾಗ. ಅದರೊಟ್ಟಿಗೆ ಆ ನಿರಾಶೆನಲ್ಲೇ ಅವರು ಸುಮ್ಮನಾಗಲಿಲ್ಲ. ಏನು ಮಾಡಿದ್ರು, ಅವರದೇ ಆದಂತಹ ಕಲ್ಪನೆಯಲ್ಲಿ ಏನು ಅರಮನೆ ಇತ್ತಲ್ವ ಅದನ್ನು ಊಹೆ ಮಾಡಿಕೊಂಡು ಅಲ್ಲಿ ಆ ಸ್ಥಳ ಇರ್ಬೋದು, ಇಲ್ಲಿ ಈ ಸ್ಥಳ ಇರ್ಬೋದು, ಇಲ್ಲಿ ಗೌತಮ ಆಟ ಆಡಿದಂತಹ ಜಾಗ, ಇಲ್ಲಿ ರಾಹುಲ ತನ್ನ ಸ್ನೇಹಿತರ ಜೊತೆ ಆಟ ಆಡಿದಂತಹ ಜಾಗ, ಇದು ಗೌತಮ ಮತ್ತು ಯಶೋಧರೆಯ ಕೊಠಡಿ ಇರ್ಬೋದು. ಈ ರೀತಿ ಅವರದೇ ಆದಂತಹ ಊಹೆನಲ್ಲಿ ಅವರು ಒಂದು ಸುಂದರವಾದಂತಹ ಸೋಪಜ್ಞವಾದಂತಹ ಸೋಜಿಗದ ರೀತಿಯಲ್ಲಿ ಅವರದೇ ಆದಂತಹ ಒಂದು ಕಲ್ಪನೆಯ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಈ ರೀತಿಯ ಒಂದು ಸುಂದರ ಅನುಭವವನ್ನು ಲೇಖಕರಿಗೆ ಹಾಗೆಯೇ ಅವರ ಮನೆಯ ಮಂದಿಗೆ ಈ ಕಪಿಲವಸ್ತು ತಂದುಕೊಡ್ತು. ಮಕ್ಕಳೇ, ಇಲ್ಲಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನೇಪಾಳದ ಪ್ರವಾಸ ಕಥನ ಮುಕ್ತಾಯಗೊಂಡು. ಹೇಗಿತ್ತು ಪ್ರವಾಸ ಕಥನ? ಎಲ್ರಿಗೂ ಕೂಡ ಈ ನೇಪಾಳದ ಪ್ರವಾಸ ಕಥನ ಇಷ್ಟ ಆಯಿತು ಅಂತ ಹೇಳಿ ಅನ್ಕೋತೀನಿ. ಹಾಗೆಯೇ ನೀವು ಕೂಡ ವಿವಿಧ ಸ್ಥಳಗಳಿಗೆ ಪ್ರವಾಸ ಹೋಗ್ತಿರ್ತೀರಾ. ನೀವು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗಾದಂತಹ ಅನುಭವಗಳನ್ನು ಇದೇ ರೀತಿ ಬರಿತಾ ಹೋಗಿ ನಿಮ್ಮ ಬರವಣಿಗೆ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.